ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಒಂಟಿ ಮನೆಯನ್ನು ಟಾರ್ಗೆಟ್ ಮಾಡಿ ದರೋಡೆ ಮಾಡಿರ್ತಕ್ಕಂಥ ಮನೆಯವರು ಯಜಮಾನ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ವೀಕ್ಷಕರೇ, ಇವಾಗ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಕೊಡಗಿನಲ್ಲಿ ಊಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಒಂಟಿ ಮನೆಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರು ಮನೇಲಿ ಇಲ್ಲದನ್ನು ಗಮನಿಸ್ತಾ ಇದ್ದಾರೆ. ಪೊಲೀಸರು ಎಚ್ಚೆತ್ತುಕೊಳ್ಬೇಕು, ಗ್ರಾಮಸ್ಥರು ಎಚ್ಚೆತ್ತುಕೊಳ್ಬೇಕು. ಇಲ್ಲದಾದರೆ ಒಂಟಿ ಮನೆಗೆ ನಮಗೆ ಭವಿಷ್ಯ ಇಲ್ಲ. ಪುತ್ರಿ ನಮ್ಮೆಯನ್ನೇ ಇವರು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತೇಳಿ ಮನೆಯಲ್ಲಿ ಯಾರು ಇಲ್ಲದನ್ನು ಗಮನಿಸಿದ್ದಾರೆ. ಅವರು ಜೊತೆಗೆ ಎಷ್ಟು ಟ್ಯಾಲೆಂಟ್ ಇದ್ದಾರೆ ಅಂತೇಳಿ ಫ್ರಂಟ್ ಡೋರ್ ಯಾವತ್ತೂ ಸ್ವಲ್ಪ ಸ್ಟ್ರಾಂಗ್ ಇರೋದು ಅವರಿಗೆ ಗೊತ್ತೇ ಇದ್ದಿರ್ತದೆ. ಅವರು ಬ್ಯಾಕ್ ಡೋರ್ನ ಟಾರ್ಗೆಟ್ ಮಾಡ್ಕೊಂಡು ಬಂದರು. ಬನ್ನೀಗ ನಾನು ಒಳಗಡೆ ಹೋಗ್ತೀನಿ. ಈ ಬ್ಯಾಕ್ ಡೋರ್ ಸ್ವಲ್ಪ ಲೂಸ್ ಇರೋದ್ರೆ ಅವನಿಗೆ ಸಹಜವಾಗಿ ಗೊತ್ತಿರ್ತದೆ. ಈ ಡೋರನ್ನು ಓಪನ್ ಮಾಡಿದ್ದಾನೆ ಅವನು. ಈ ಡೋರನ್ನು ಓಪನ್ ಮಾಡಿದ್ದಾನೆ. ಭಾಳಷ್ಟು ಬೆಲೆ ಬಾಳಂತಕ್ಕಂಥ ಎಲ್ಲ ವಸ್ತುಗಳನ್ನು ಇಲ್ಲಿಂದ ದೋಚಿದ್ದಾನೆ ಅವನು. ಇದನ್ನು ಮುಂದೆನೂ ನಾನು ನಿಮಗೆ ತೋರಿಸ್ತೀನಿ. ಈಗ ಬ್ಯಾಕ್ ಡೋರ್ನ ಅವನು ಅಲ್ಲಿ ಓಪನ್ ಮಾಡಿದ ನಂತರ ಅವನು ನೆಕ್ಸ್ಟ್ ಡೋರಿಗೆ ಬರ್ತಾನೆ. ಇದು ಅವ್ರದ್ದು ಬೆಡ್ರೂಮು. ಈಗ ನೀವು ನೋಡ್ತಾ ಇದ್ದೀರಿ, ಬೆಡ್ರೂಮನ್ನು ಟಾರ್ಗೆಟ್ ಮಾಡ್ತಾನೆ. ಯಾಕಂದರೆ ಸಾಕಷ್ಟು ಜುವೆಲ್ಸ್ಗಳು, ಬೇಕಾದ ವಸ್ತುಗಳು ಸಹಜವಾಗಿ ಮನೆಯಲ್ಲಿ ಇರೋದು ಅವನಿಗೆ ಖಾತ್ರಿ ಇರ್ತದೆ. ಈಗ ಏನು ನೋಡ್ತಾ ಇದ್ರಿ, ಇದು ಅವನು ಟಾರ್ಗೆಟ್ ಮಾಡಿರೋಂಥದ್ದು. ಭಾಳಷ್ಟು ಜುವೆಲ್ಸನ್ನು ಇಲ್ಲಿಂದ ದೋಚಿದ್ದಾನೆ. ಎಲ್ಲ ರೂಮ್ಗೂ ಕೂಡ ಹೋಗ್ತಾ ಇದ್ದಾನೆ. ಬರೀ ಗೋಲ್ಡ್ನ ಅವನು ಟಾರ್ಗೆಟ್ ಮಾಡಿಲ್ಲ, ಗೋಲ್ಡ್ ಜೊತೆಗೆ ಕ್ಯಾಶನ್ನು ತಗೊಂಡಿದ್ದಾನೆ. ನೋಡಿ, ಎಲ್ಲ ಚದುರಿಸಿದ್ದಾನೆ. ಇಲ್ಲಿ ಎಲ್ಲ ವಸ್ತುಗಳನ್ನು ಹುಡುಕಾಡಿದ್ದಾನೆ. ಆ ರೂಮ್ ಅಲ್ಲದೆ ಇನ್ನೊಂದು ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಾನೆ. ನೋಡಿ, ಸಂಪೂರ್ಣ ಅಲ್ಲೋಲ ಕಲ್ಲೋಲ ಮಾಡಿದ್ದಾನೆ. ಎಲ್ಲ ಸಾಮಗ್ರಿಗಳನ್ನ ಎಳೆದಿದ್ದಾನೆ. ಎಲ್ಲನೂ ಚಿಂದಿ ಚಿತ್ರಾನ್ನ ಮಾಡಿದ್ದಾನೆ. ಯಾವುದು ಬಾಕಿ ಬಿಟ್ಟಿಲ್ಲ ಅವನು. ಎಲ್ಲ ಬಟ್ಟೆ ಆಗಲಿ ಇನ್ನೊಂದಾಗಲಿ ಎಲ್ಲನೂ ಎಳೆದಿದ್ದಾನೆ ಅವನು. ಇವನ ಟಾರ್ಗೆಟ್ ಏನಿದೆ ಅಂದರೆ ಈ ಮನೆಯಲ್ಲಿ ಯಾರು ಇಲ್ಲ ಅನ್ನೋದು ಅವನಿಗೆ ಖಾತ್ರಿಯಾಗಿದೆ. ಇಷ್ಟೇ ಸಮಯಕ್ಕೆ ಬರ್ಬೋದು ಅಂತಲೂ ಕೂಡ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಇವನು ಇದನ್ನು ಸದ್ಬಳಕೆ ಮಾಡಿ ಸಾಕಷ್ಟು ದೋಚಿದ್ದಾನೆ, ರಾಬರಿ ಮಾಡಿದ್ದಾನೆ. ರಾಬರಿ ಮಾಡಿರತಕ್ಕಂಥ ಕಳ್ಳ ಎಷ್ಟು ಚಾಣಾಕ್ಷತನದಿಂದ ತನ್ನ ಬುದ್ಧಿಯನ್ನು ಉಪಯೋಗಿಸಿದ್ದಾನೆ ಅಂದರೆ ನೋಡಿ, ಈಗ ತಾವೇನು ನೋಡ್ತಿದ್ದೀರಿ, ಇದು ಅವರ ಕಿಟಕಿಗೆ ಒಂದು ಬೆಡ್ಶೀಟನ್ನು ಮುಚ್ಚಿದ್ದಾನೆ. ಯಾಕೆಂದರೆ ಇಲ್ಲಿಯ ಬೆಳಕು, ಆ ಲೈಟಿನ ಬೆಳಕು ಕಿಟಕಿಯಿಂದ ಹೊರ ಹೋಗಬಾರ್ದು ಅನ್ನೋದನ್ನು ಮೂಲ ಗುರಿ ಇಟ್ಕೊಂಡು ಪಕ್ಕದ ರೂಮಿನಿಂದ ಅವನು ಒಂದು ಬೆಡ್ಶೀಟನ್ನು ತಂದು ಈ ಕಿಟಕಿಗೆ ಸಂಪೂರ್ಣವಾಗಿ ಮುಚ್ಚಿದ್ದಾನೆ. ಆನಂತರ ಇವನು ಇಲ್ಲಿ ತನ್ನ ಕಾರ್ಯಾಚರಣೆಯನ್ನು ಮಾಡಿ ಸಾಕಷ್ಟು ದೋಚಿ ಪರಾರಿಯಾಗಿದ್ದಾನೆ. ಇವರು ಸಹಜವಾಗಿ ಹೊರಗಡೆ ಹೋಗುವಾಗ ಎಲ್ಲ ರೂಮ್ಗಳನ್ನು ಕೂಡ ಲಾಕ್ ಮಾಡಿ ಸೇಫ್ಟಿಯಾಗಿ ಹೋಗಿದ್ದಾರೆ. ಆದರೂ ಕೂಡ ಇದನ್ನೆಲ್ಲ ಬೀಗ ನಾನು ಮುರಿದಿದ್ದಾನೆ. ಇಲ್ಲಿಯ ಗಾಡ್ರೇಜ್ಗಳನ್ನು ಕೂಡ ಮುರಿದಿದ್ದಾನೆ. ಎಲ್ಲ ಮುರಿದು ಓಪನ್ ಮಾಡಿರೋದು, ಎಲ್ಲ ಓಪನ್ ಮಾಡಿ ಇಟ್ಟಿದ್ದಲ್ಲ ಇದು. ಇದನ್ನೆಲ್ಲನೂ ಕೂಡ ಅವನು ಬ್ರೇಕ್ ಮಾಡಿ ಇಲ್ಲಿಂದ ಸಾಕಷ್ಟು ದೋಚಿರತಕ್ಕಂಥದ್ದು ಈಗ ನೋಡ್ತಿರೋದು. ಈಗ ಏನು ತಾವು ನೋಡ್ತಿದ್ದೀರಿ, ಸಂಪೂರ್ಣ ಗಾಡ್ರೇಜ್ಗಳಲ್ಲಿ ಏನು ಮಾಡಿಟ್ಟಿದ್ರು, ಸಂಗ್ರಹ ಮಾಡಿಟ್ಟಿದ್ರು, ಅದನ್ನೆಲ್ಲನೂ ಕೂಡ ಇವನು ಅಂದರೆ ಕೆಲವೇ ಗಂಟೆಗಳಲ್ಲಿ ದರೋಡೆ ಮಾಡಿ ಇಲ್ಲಿಂದ ತೆರಳಿದ್ದಾನೆ. ಈ ರೂಮ್ಗೂ ಕೂಡ ಅವನು ನುಗ್ಗಿ ಇಲ್ಲಿ ಎಲ್ಲನೂ ಕೂಡ ಜಾಲಾಡಿದ್ದಾನೆ. ಸಂಪೂರ್ಣ ಕೃತ್ಯ ಎಸಗಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲನೂ ಮಾಡಿದ್ದಾನೆ. ವಿಶೇಷವೇ ಏನಂದರೆ, ಕೊಡಗಿನ ಸಾಂಪ್ರದಾಯಿಕ ವಸ್ತು ನಮ್ಮದೇನಿದೆ, ಆರಾಧ್ಯ ದೈವ ಅಂತ ನಾವು ಏನು ಪೂಜೆ ಮಾಡ್ತೀವಿ, ಇಲ್ಲಿ ನನ್ನ ಎಡಭಾಗದಲ್ಲಿ ಇರ್ಬೋದು ಏನು ಕೋವಿ ಇದೆ, ಇದನ್ನು ಕೂಡ ಅವನು ಮುಟ್ಲಿಕ್ಕೆ ಹೋಗಲಿಲ್ಲ. ಜೊತೆಗೆ ಇಲ್ಲಿ ಪೀಚೆ ಕತ್ತಿ ಇದೆ, ಭಾರಿ ಬೆಳೆ ಬಾಳಂಥ ಪೀಚೆ ಕತ್ತಿ, ಅದನ್ನು ಕೂಡ ಮುಟ್ಲಿಕ್ಕೆ ಅವನು ಹೋಗಿಲ್ಲ. ಅದ್ರ ಮೇಲೆ ಅವನಿಗೊಂದು ಭಯ, ಒಂದು ಭಕ್ತಿ ಕೂಡ ಇರ್ಬೋದು. ಆದರೆ ಅದು ಎರಡನ್ನೂ ಕೂಡ ಅವನು ಮುಟ್ಟೋ ಪ್ರಯತ್ನನ ಮಾಡಲಿಲ್ಲ. ಬಾಕಿ ಇಲ್ಲಿ ಬಲಭಾಗದಲ್ಲಿ ಇನ್ನೂ ಕೂಡ ನಾನು ಹೊರಗಡೆ ಹೋಗ್ತೀನಿ, ತೋರಿಸ್ತೀನಿ. ಅಲ್ಲಿಯೂ ಕೂಡ ಸಾಕಷ್ಟು ವಸ್ತುಗಳನ್ನು ಅವನು ಕದ್ದು ಇಲ್ಲಿಂದ ತಗೊಂಡೋಗಿದ್ದಾನೆ. ಮನೆಯೊಳಗಿರತಕ್ಕಂಥ ಎಲ್ಲ ವಸ್ತುಗಳನ್ನು ದೋಚಿದ ನಂತರ, ನಗ ನಾಣ್ಯ ಎಲ್ಲನೂ ದೋಚಿದ ನಂತರ ಮತ್ತೆ ಅವನು ಟಾರ್ಗೆಟ್ ಮಾಡಿರೋದು ಅವರ ಗೋಡನ್ನಲ್ಲಿ ಸಾಕಷ್ಟು ಮೆಣಸುಗಳಿದ್ವು. ಭಾರಿ ಬೆಲೆಯೂ ಕೂಡ ಇದೆ ಈಗಿನ ಸಂದರ್ಭದಲ್ಲಿ. ಈ ಗೋಡನ್ಗೆ ನುಗ್ಗಿ ಸುಮಾರು 4.5 ಕ್ವಿಂಟಲ್ ಮೆಣಸನ್ನು ದೋಚಿ ತೆರಳಿದ್ದಾನೆ. ಕಳ್ಳ ಎಷ್ಟೊಂದು ಚಾಣಾಕ್ಷತನ ತನ್ನ ಬುದ್ಧಿಯನ್ನು ಇಲ್ಲಿ ತೋರಿಸಿದ್ದಾನೆ ಅಂದರೆ, ಮೆಣಸು ಪುಡಿಯನ್ನು ಒಳಗಡೆ ಏನು ಮನೆ ಒಳಗಿದೆ ಆ ಮೆಣಸು ಪುಡಿಯನ್ನು ಇಲ್ಲಿಗೆ ತಂದಿದ್ದಾನೆ. ನಮಗೆ ಯಾರೂ ಕೂಡ ಗೊತ್ತಾಗಬಾರ್ದು,
ಡಾಗ್ ಸ್ಕ್ವಾಡ್ಗೂ ಕೂಡ ಇದು ಗೊತ್ತಾಗಬಾರ್ದು ಅಂತೇಳಿ ಮೆಣಸು ಪುಡಿಯನ್ನು ಈ ಭಾಗದಲ್ಲಿ ಚೆಲ್ಲಿ ಹೋಗಿದ್ದಾನೆ. ಇದರಿಂದ ಏನು ಪೊಲೀಸ್ ಡಾಗ್ಗಳಿಗಿದೆ ಅದು ಆ ಸಂಚಾರನ ಗುರುತು ಮಾಡಬಾರ್ದು ಅನ್ನೋದು ಕೂಡ ಅವನ ಇಂಟೆನ್ಷನ್ ಇಲ್ಲಿ ಕಾಣ್ಬೋದು. ತನಕ್ಕೆ ಮತ್ತು ಅವನಿಗೆ ಮನೆಯನ್ನು ಮತ್ತು ಡೋರನ್ನು ಹೊಡಿಲಿಕ್ಕೆ ಇಲ್ಲಿ ಸಿಕ್ಕಿರತಕ್ಕಂಥ ವಸ್ತುಗಳನ್ನು ಬಳಸಿದ್ದಾನೆ. ಇಲ್ಲಿ ನೋಡಿ, ಇದು ಆರೆ, ದೊಡ್ಡದಾದ ಆರೆಯನ್ನು ಬಳಸಿದ್ದಾನೆ ಮತ್ತು ಇಲ್ಲೇ ಅದನ್ನು ಬಿಸಾಕಿ ತೆರಳಿದ್ದಾನೆ. ಇದನ್ನು ಕೂಡ ಈಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಒಂಟಿ ಮನೆಯನ್ನು ಟಾರ್ಗೆಟ್ ಮಾಡಿ ದರೋಡೆ ಮಾಡಿರ್ತಕ್ಕಂಥ ಮನೆಯವರು ಯಜಮಾನ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ರಾಬರಿ ಆದಂಥ ಮನೆಯವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನೀಗ ಮಾತಾಡ್ತೀನಿ. ಸರ್, ಏನೆಲ್ಲ ಆದವು ಅಂತೇಳಿ? ಹಾಂ ಸರ್, ಇನ್ಫ್ಯಾಕ್ಟ್ ನಾವು ನೆನ್ನೆ ನಮ್ಮದು ಪುತ್ತೂರಿಗೆ ನಾವು ನಾರ್ಮಲಾಗಿ ನಾವು ಐನ ಮನೆಗೆ ಹೋಗಿ ನಾವು ಕದಿರು ತೆಗೆದು ಎಲ್ಲ ಒಟ್ಟಿಗೆ ಒತ್ತೊರ್ಮೆಯಿಂದ ಗುರುವನ್ನು ಪೂಜಿಸಿ ನಾವು ಬರ್ತೀವಿ. ಬಂದಂಥ ಸಂದರ್ಭದಲ್ಲಿ ನಾವು ಬಂದಲ್ಲಿ ಕದಿರಿ ಕಟ್ಟೋದು ನಮ್ಮ ಪದ್ಧತಿ. ನಾವು ನೆನ್ನೆ ಸಂಜೆ ಒಂದು 6:00ವರೆಗೆ ಹೋಗಿದ್ದೀವಿ ಎಲ್ಲ ಫ್ಯಾಮಿಲಿ. ನಾವು ಎಲ್ಲ ನಾವು ನಮ್ಮ ಐನ ಮನೆಗೆ ಹೋಗಿದ್ದೀವಿ. ನಾವು ಬರುವಾಗ ಆಲ್ಮೋಸ್ಟ್ 12:25 12:30 ಆಗಿದೆ. ಬಂದು ನೋಡಿದಾಗ ನಾವು ಹಿಂದುಗಡೆಯಿಂದ ಬಂದು ಡೋರ್ ಓಪನ್ ಮಾಡಬೇಕಾಗಿತ್ತು. ಕೀ ಹಾಕಿ ತಳ್ಳಬೇಕಿದ್ರೆ ಡೋರ್ ಸ್ವಲ್ಪ ಡೈರೆಕ್ಟಾಗಿ ಓಪನ್ ಆಯಿತು. ಆಮೇಲೆ ಬಂದು ನಾವು ಲೈಟ್ ಆನ್ ಮಾಡಿದಾಗ ನಮಗೆ ಗೊತ್ತಾಗಿದೆ ಅಂತ ಅಂದರೆ ಚಿಲ್ಲಿ ಪೌಡರ್ಸ್ ಮತ್ತು ಗೋಧಿ ಪುಡಿ, ಅಕ್ಕಿ ಹುಡಿಗಳನ್ನ ಅವರು ಫುಲ್ ಎರಚಿದ್ರು. ಇದೇನಪ್ಪ ಅಂತೇಳಿ ನಾವು ಬೆಕ್ಕು ಇರ್ಬೋದು ಅಂತ ನಾವು ಯೋಚನೆ ಮಾಡಿ ಆಮೇಲೆ ಸಂಶಯದಿಂದ ನಾವು ನಮ್ಮ ರೂಮ್ಗೆ ಹೋಗಿ ನೋಡಿದಾಗ ಅಲ್ಲೆಲ್ಲ ಮುರಿದಾಕಿದ್ರು. ಅವಳೆ ಆಮೇಲೆ ನಾವು ತಿರುಗಿ ನೋಡುವಾಗ ನಮ್ಮ ಹಿಂದುಗಡೆಯಿಂದ ಬರ್ತಕ್ಕಂಥ ನಮ್ಮ ಡೋರ್ ಇರ್ಬೋದು ಅದನ್ನು ಒಡೆದಾಕಿದ್ರು. ಅದು ಆರಿಯಲ್ಲಿ ತಂದುಬಿಟ್ಟು ಕರೆಕ್ಟಾಗಿ ನಿಬ್ಸಿಬಿಟ್ಟು ಎತ್ತಿದ್ದಾರೆ, ಅವರು ಹೊಡೆದಾಕ್ಬಿಟ್ಟಿದ್ದಾರೆ. ಪುನಃ ಒಳಗೆ ಬಂದು ನೋಡಿದಾಗ ನಮ್ಮ 2 ಬೆಡ್ರೂಮ್ಸ್ ಏನು ಡೋರ್ಸ್ಗಳಿದೆ ಅದನ್ನು ಹೊಡೆದಾಕಿದ್ದಾರೆ. ವಾರ್ಡ್ರೋಬ್ಸ್ ಹೊಡೆದಾಕ್ಬಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಾವು ಬೀರ್ಗಳು ನಾವೇನಿಟ್ಟಿರ್ತೀವಿ, ದೊಡ್ಡ ಬೀರ್ಗಳೇನಿರ್ತೀವಿ ಅದನ್ನು ಹೊಡೆದಾಕಿದ್ರು. ಅದನ್ನು ಸಹ ಅವ್ರು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಅಂದರೆ ಇದು ಈಗ ಒಂಟಿ ಮನೆ ಟಾರ್ಗೆಟ್ ಮಾಡಿರ್ಬೋದು ಅನ್ಕೊಂಡಿದ್ದೀನಿ ಸರ್. ಎಷ್ಟು ಮೌಲ್ಯದ ವಸ್ತುಗಳು? ಒಂದು 4 ರಿಂದ 5 ಲಕ್ಷದ ಮೌಲ್ಯದ ವಸ್ತುಗಳು ಆಗಿದೆ ಸರ್. ನಿಮಗೆ ಮೆಣಸನ್ನು ಕೂಡ ಟಾರ್ಗೆಟ್ ಮಾಡ್ತಾರಲ್ಲ? ಹೌದು, ನಮ್ಮದು ಒಟ್ಟು 2.5 ಕ್ವಿಂಟಲ್ ಮೆಣಸನ್ನು ಟಾರ್ಗೆಟ್ ಮಾಡಿದ್ದಾರೆ ಅವರು. ಅದನ್ನೆಲ್ಲ ಸಂಪೂರ್ಣ ತಗೊಂಡೋಗಿದ್ದಾರೆ? ಹಾಂ, ಸಂಪೂರ್ಣ ತಗೊಂಡೋಗಿದ್ದಾರೆ ಸರ್. ಸುದ್ದಿ ಗೊತ್ತಾದಂಗೆ ಎಲ್ಲಿಗೆ ಸುದ್ದಿ ಮಾಡಿಸಿದೆ? ಸುದ್ದಿ ಗೊತ್ತಾದಂತಾಗೆ ನಮ್ಮ ಕಸಿನ್ ಕಾಲ್ ಮಾಡಿದೆ. ಆಮೇಲೆ ಜೊತೆಯಲ್ಲೇ ನಾನು ನಮ್ಮ ಆಪತ್ತು ಬಂದ ಅಂತ ಹೇಳ್ಬೋದು ನಮ್ಮ ಪೊಲೀಸ್ನ ಇಲಾಖೆಯವರು ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಅವರು ಬೇಗನೆ ಬಂದರು, ರೆಸ್ಪಾನ್ಸ್ ಕೊಟ್ಟರು, ಬಂದ್ಬಿಟ್ಟು ಹೇಳಿದರು. ಅವರು ಕೂಡಲೇ ಅವರು ಡಾಗ್ ಸ್ಕ್ವಾಡ್ಸ್ನ ಕರೆಸಿದ್ರು. ಮತ್ತು ಫೋರೆನ್ಸಿಕ್ಸ್ ರಾತ್ರಿ ಅಂದರೆ ಅರ್ಲಿ ಮಾರ್ನಿಂಗ್ ಒಂದು 3 o'clockಗೆಲ್ಲ ಅವ್ರು ಮುಗಿಸಿದ್ದಾರೆ, ಕೆಲಸಗಳನ್ನ ಮಾಡಿ ಮುಗಿಸಿದ್ದಾರೆ. ಇನ್ಫ್ಯಾಕ್ಟ್ ಈ ಸರೇ ಬಂದಿದ್ದರು ರಾತ್ರಿ ಹೊತ್ತಲ್ಲಿ. ಏನಾದರೂ ಒಂದು ಆಶಾಭಾವನೆ ಇದೆ, ಬೇಗ ಟ್ರೇಸ್ ಆಗ್ಬೋದು, ಸಿಗ್ಬೋದು ಅಂತ ಆಶಾಭಾವನೆ ಇದೆ ಸರ್. ನೋಡುವ. ನಿಮಗೆ ಈಗ ಒಂದು ಚಿಂತನೆ ಮಾಡೋದಾದರೆ ಇದನ್ನೆಲ್ಲ ಗಮನಿಸ್ತಾನೆ ಮಾಡಿರ್ಬೋದು? ಹಾಂ, ಖಂಡಿತವಾಗಿಯೂ ಸರ್. ಯಾಕೆಂದರೆ ಇದನ್ನು ತುಂಬ ಅಬ್ಸರ್ವೇಷನ್ ಮಾಡಿದ್ದಾರೆ ಅವರು. ನಾವು ಅದೇ ಸಮಯಕ್ಕೆ ನಾವು ಈ ಮನೆಯನ್ನು ಖಾಲಿ ಮಾಡಿ ಹೋಗಿದ್ದೀವಿ ಅಂದರೆ ಅವರು ಇದನ್ನು ತುಂಬ ದಿನದಿಂದ ಆಲೋಚಿಸಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ. ಅವ್ರು ಗೊತ್ತಿರತಕ್ಕಂಥವ್ರು ಅವರು. ನಮ್ಮ ಸುತ್ತಮುತ್ತ ಗೊತ್ತಿರ್ಬೋದು ಅವ್ರಿಗೆ. ಒಂದು ಚಲನವಲನಗಳನ್ನ ವೀಕ್ಷಣೆಗಳು ಮಾಡಿರ್ತಾರೆ, ಅಬ್ಸರ್ವೇಷನ್ ಮಾಡಿರ್ತಾರೆ. ಅಬ್ಸರ್ವೇಷನ್ ಮಾಡಿ ಅವ್ರ ತಪ್ಪಿಗೆ ಅವರು ಕೈ ಹಾಕಿದ್ದಾರೆ. ಒಂದು 3 ಜನ ಮಿನಿಮಮ್ ಇದ್ದಾರೆ ಸರ್ ಇದರಲ್ಲಿ. 3-4 ಜನ ಇರ್ಬೋದು. ಎಲ್ಲ ಒಟ್ಟಿಗೆ ಸೇರಿ ಮಾಡಿದ್ದಾರೆ ಅವರು. ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಅಂದರೆ ಬಿಶೆಟ್ಟಿ ಗ್ರಾಮ ಪಂಚಾಯತಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಮದ್ರೀರ ಗಣಪತಿಯವರು, ಅವ್ರನ್ನು ಮಾತಾಡ್ಸೋಣ. ಅವರು ಇಲ್ಲಿ ಒಂದಷ್ಟು ಜವಾಬ್ದಾರಿಯನ್ನು ವಹಿಸ್ಕೊಂಡು ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನ ನಡೆಸಬೇಕು ಅನ್ನೋದು ಕೂಡ ಅವರು ಚರ್ಚೆ ಮಾಡಿದ್ದಾರೆ. ಮಾತಾಡ್ಸೋಣ. ಸರ್, ವಿಷಯ ನಿಮ್ಗೆ ಗೊತ್ತಾದಂಗೆ ಏನಾಯಿತು? ನನಗೆ ಈ ಥರ ಒಂದು ಇದಾಗಿದೆ, ಕಳ್ಳತನ ಆಗಿದೆ ಅಂತ ಅಂದ್ಬಿಟ್ಟು ಸ್ಥಳೀಯರು ನನಗೆ ಫೋನ್ ಮಾಡಿದರು. ಅದು ಬೆಳಿಗ್ಗೆ 6:45 7 ಗಂಟೆ ಫೋನ್ ಮಾಡಿದರು. ಇದು ಆಗಿರೋದು ಮಧ್ಯರಾತ್ರಿ ನಾನು ಇಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮಲ್ಲಿಗೆ ಹೋಗಿದ್ದೆ, ಮನೆಗೆ ಹೋಗಿದ್ದೆ. ರಾತ್ರಿ ಬೆಳಗಿನ ಜಾವ ಫೋನ್ ಮಾಡಿ ಆಗಿದ ತಕ್ಷಣ ನಾನು ಅವ್ರ ಮಗ ಕಾರ್ಯಪ್ಪ, ಅವರಿಗೆ ಬಲಣ್ಣ ಮಾಡೋ ಕಾರ್ಯಪ್ಪ, ಇವರ ಅಪ್ಪಣ್ಣು ಅಂತ ನಾವು ಹೇಳೋದು, ಅಪ್ಪಣ್ಣನ ಅವ್ರ ಮಗ, ಅವರಿಗೆ ನಾನು ಫೋನ್ ಮಾಡಿದೆ. ಏನಾಯಿತು ಸುನೆ ಈ ಥರ ಅಂತ. ಆವಾಗ ಅಣ್ಣ ಈ ಥರ ಆಗಿದೆ, ಕಳ್ತನ ಆಗಿದೆ. ರಾತ್ರಿ ಹೊತ್ತು ಇವರೆಲ್ಲ ಪೊಲೀಸರೆಲ್ಲ ಬಂದು ಇಲ್ಲಿ ಏನೇನು ಫಾರ್ಮಾಲಿಟೀಸ್ ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ಟು ಈಗ ನಾನು ಬೆಳಿಗ್ಗೆ 9 ಗಂಟೆಗೆ ಪೊಲೀಸ್ ಸ್ಟೇಷನ್ ಬರ್ತಾಯಿದ್ದೀನಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೇಳಿದರು. ಸರಿ, ನೀವು ಅಲ್ಲಿ ಬನ್ನಿ, ನಾನು ಅಲ್ಲಿ ಬರ್ತೀನಿ, ಅದೇನು ಫಾರ್ಮಾಲಿಟೀಸ್ ಮಾಡಬೇಕು ನಾನು ನಿಮ್ಮ ಜೊತೆ ಇರ್ತೀನಿ, ಏನು ಸಹಕಾರ ಬೇಕು ನಾನು ಕೊಡ್ತೀನಿ ಅಂತ ಹೇಳಿ ಅವ್ರ ಜೊತೆಯಲ್ಲೇ ನಾನು ಗೋಣಿಕೊಪ್ಪ ಠಾಣೆಗೆ ಹೋಗಿ ಅಲ್ಲಿ ಠಾಣಾಧಿಕಾರಿಗಳು ಅವ್ರನ್ನೆಲ್ಲ ಭೇಟಿ ಮಾಡಿ ಇವ್ರ ಮುಖಾಂತರ ಒಂದು ಅರ್ಜಿಯನ್ನು ಕೊಡಿಸಿ ಅಲ್ಲೇ ಅರ್ಜಿಯನ್ನೆಲ್ಲ ಬರೆದು ಅವ್ರೀಗ ಪೊಲೀಸರು ಅವರು ಏನು ಅಂತಂದರೆ ಈಗ ಈ ಥರದ್ದೊಂದು ವಿಷಯದಲ್ಲಿ, ಈ ಕಳ್ಳತನ ವಿಷಯದಲ್ಲಿ ಇದನ್ನು ಖಂಡಿತವಾಗಿ ನಾವು ಕಂಡುಹಿಡಿತೀವಿ. ಅದಕ್ಕೆ ನಮ್ಮದೇ ಒಂದು ತನಿಖಾ ಇದೆ, ಒಂದು ರೀತಿ ಇದೆ. ಅದರಲ್ಲಿ ಎಲ್ಲೆಲ್ಲಿ ಅನುಮಾನಗಳು ಬರ್ತವೆ ಅಂಥದ್ದನ್ನೆಲ್ಲ ನೋಡಿ, ಎಲ್ಲದಕ್ಕೂ ಮೊದಲು ಏನು ಅಂತಂದರೆ ಸ್ಥಳ ಮಹಜರು
ಅದನ್ನು ಮಾಡಿಬಿಟ್ಟು ಏನಾಗಿದೆ ಅಂತಂದು ಮಾಜರ್ ಮಾಡಿ ಆಮೇಲೆ ಈ ತನಿಖೆನ ಮುಂದುವರ್ಸೋಣ, ಹಿಡಿದು ಕೊಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮೇಡಮ್ ಎಷ್ಟು ಜುವೆಲ್ಸ್ ಯಾವ ಜುವೆಲ್ಸ್ ಒಂದು ಆಲ್ಮೋಸ್ಟ್ 40 to 45 ಗ್ರಾಮ್ಸ್ ಸರ್. ನಾವು ಕರೆಕ್ಟಾಗಿ ಎಸ್ಟಿಮೇಷನ್ ಗೊತ್ತಿಲ್ಲ, ಫಂಕ್ಷನ್ಸ್ಗೆ ಅಂತ ಬಂದವರು ಸ್ವಲ್ಪ ತೆಗೆದಿಟ್ಟು ಹೋಗಿದ್ದು, ಹಾಗಾಗಿ ಅದು ಗೋಲ್ಡ್ ಚೈನ್, ಮಗಳದು, ಹಸ್ಬೆಂಡ್ದು ಇದು ಬ್ರಾಸ್ಲೈಟ್, ಮತ್ತು ಉಂಗುರ, ಅತ್ತೆದು ಇಯರಿಂಗ್ಸ್, ಆಮೇಲೆ ನಂದು ಸಿಲ್ವರ್ ಇಯರಿಂಗ್ಸ್, ಮತ್ತು ದೀಪ, ಬೆಳ್ಳಿದು ದೀಪ, ಬೌಲ್, ಆಮೇಲೆ ಅತ್ತೆದು ಸಹ ಇದು ಎಂತ ಚೈನ್, ಆಮೇಲೆ ಇನ್ನು ಅವ್ರದ್ದು 2-3 ಜೊತೆ ಉಂಗುರ ಅದೆಲ್ಲ ಇತ್ತು ಸರ್. 5 ಲಕ್ಷ ಮೇಲೆ ಹೋಗಿರ್ಬೋದು ಇರ್ಬೋದು ಸರ್, ಯಾಕಂದರೆ ಕೆಲವೊಂದು ಗಿಫ್ಟ್ ಬಂದಿರೋದು ಇರುತ್ತೆ ಅಲ್ಲ ಸರ್, ಅದೆಲ್ಲ ನಮಗೆ ಎಸ್ಟಿಮೇಷನ್ ಹೇಗೆ ಅಂತ ಗೊತ್ತಿಲ್ಲ, ಇರ್ಬೋದು ಸರ್. ಅದೆಲ್ಲ ಪ್ರೀ ಪ್ಲ್ಯಾನ್ ಆಗಿ ಬಂದು ಮಾಡಿದ್ದು ಅಂತ ಒಂದು. ಕ್ಯಾಶ್ ಒಂದು ಮಿನಿಮಮ್ ಟು 25 to 30 ಒಳಗೆ ಇರ್ಬೋದು ಸರ್, 20 to 30 ಒಳಗೆ ಅಂದಾಜು ಇರ್ಬೋದು ಸರ್. ಅಂದರೆ ಸಹಜವಾಗಿ ಅಂದರೆ ಈಗ ನಾವು ಇಲ್ಲಿ ಕೆಲಸದವರಿಗೆ ನಾವು ವೀಕೆಂಡ್ಸ್ ಕೊಡಬೇಕಾಗುತ್ತಲ್ಲ ಸರ್ ಪೇಮೆಂಟ್, ಅವರಿಗೆ ಗೂಗಲ್ ಪೇ ಆ ಥರ ಮಾಡೋಕ್ಕಾಗಲ್ಲ. ಸೊ ಕ್ಯಾಶ್ ವೀಕೆಂಡ್ಸ್ ನಾವು ಅವರಿಗೆ ಅಮೌಂಟ್ ಕೊಡಲೇಬೇಕಾಗುತ್ತೆ. ಸೊ ಅದಕ್ಕೆ ಅಂತ ಕೊಟ್ಟು ಇಟ್ಟಿದ್ದು ಸರ್. ಗೋಡನಲ್ಲಿ ಎಷ್ಟು ಮೆಣಸು ಇಟ್ಟಿದೆ? ಕರಿಮೆಣಸು ಕರಿಮೆಣಸು ಒಂದು ಗೊತ್ತಿಲ್ಲ ಸರ್, ನಮಗೆ ಅಷ್ಟೆಲ್ಲ ಗೊತ್ತಾಗಲ್ಲ, ಮೆಣಸರಲ್ವಾ. ಎಷ್ಟು ಕಳ್ತನ ಆಗಿದೆ ಈಗ? ಕಳ್ತನ 4.5 ಚೀಲ. ಮನೆಯಲ್ಲಿರೋ ಮೆಣಸನ್ನೇ ಹಾಕಿ ಹೋಗಿದ್ದು? ಹೌದು ಹೌದು ಸರ್, ಹೌದು ಸರ್. ಮನೇಲಿರೋ ಮೆಣಸು ಮರ್ಕಿ, ಇದು ಮೈದಾ ಹುಡಿ ಮೊನ್ನೆ ತಂದು ಇಟ್ಟಿರೋದು, ಅದನ್ನೇ ಎರ್ಚಿ ಹೋಗಿದ್ದಾರೆ. ಅಂದರೆ ಯಾರಿಗೂ ಗೊತ್ತಾಗಬಾರ್ದು, ಪೊಲೀಸ್ ಟ್ಯಾಗ್ಗೆಲ್ಲ ಗೊತ್ತಾಗ ಅದೆಲ್ಲ ಗೊತ್ತಾಗಲ್ಲ ಸರ್. ಅಂದರೆ ಅದೇ ಹಾಗೆ ಮಾಡಿರ್ತಾರೆ. ಪೊಲೀಸ್ ನಾಯಿಗಳು ಬಂದಿದ್ದರು, ಅವ್ರು ಚೆನ್ನಾಗಿ ಕೆಲಸನೂ ಮಾಡಿದರು. ಮತ್ತು ಇದು ಎಲ್ರಿಗೂ ಒಂದು ಪಾಠ ಆಗಬೇಕು ಸರ್. ನಮ್ಮ ಊರಲ್ಲಿ ಇಂಥದ್ದು ನಡೆದೇ ಇಲ್ಲ ಈವರೆಗೆ. ಎಲ್ರಿಗೂ ಒಂದು ಪಾಠ ಆಗಬೇಕು, ನಮಗೆ ನ್ಯಾಯ ಸಿಗಬೇಕು ಸರ್. ಎಲ್ಲರೂ ನ್ಯಾಯ ಒದಗಿಸ್ಕೊಟ್ರೆ ನಮಗೂ ಚಂದ, ಊರವರಿಗೂ ಚಂದ. ತುಂಬ ಕಷ್ಟ ಇಲ್ಲಂದರೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.